ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯೊಬ್ಬನ ಕೊಲೆಯ ವಿಚಾರವಾಗಿ ಅಶೋಕ್ರವರು ಕೋಮುಗಲಭೆ ಹಚ್ಚುವ ರೀತಿಯಲ್ಲಿ ಅಥವಾ ಬೆಂಕಿ ಹಚ್ಚುವ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳ ನಡುವೆ ಕೆಲವೊಂದು ಯುವಕರ ನಡುವೆ ಗಲಾಟೆ ನಡೀತಾ ಇತ್ತು. ಆ ನಡುವೆ ನಡೆದಂತಹ ಒಂದು ಅಚಾತುರ್ಯದಿಂದ ಆ ಕೊಲೆ ಸಾವು ನಡೆದಿದೆ ಅಂತೇಳಿ ಆಲ್ರೆಡಿ ಅಲ್ಲಿಯ SP ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಯಾರು ಕೂಡ ಇದನ್ನು ಭಾವನಾತ್ಮಕವಾಗಿ ತಗೊಳ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, BJP ಅಥವಾ ಅಶೋಕ್ರವರು ಅದಕ್ಕೆ ಬೆಂಕಿ ಹಚ್ಚುವಂತಹ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಕೂಡ ಅವರಿಗೆ ಹಿಂದೂಗಳ ಕುರಿತು ಭಾವನೆ ಇದ್ದರೆ, ಅವರಿಗೆ ಆ ವಿಚಾರದಲ್ಲಿ ಮಾತಾಡಬೇಕಂತಿದ್ರೆ ಸಂಘ ಪರಿವಾರ RSS ನಡೆಸುವಂತಹ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಡುಂಗಾಯಿ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಮೈತ್ರೇಯಿ ಗುರುಕುಲಂ ಅನ್ನುವಂತಹ ವಿದ್ಯಾಸಂಸ್ಥೆಯಲ್ಲಿ ಹೆಣ್ಮಕ್ಕಳಿಗೆ ಮಾತ್ರ ವಿದ್ಯೆ ಕೊಡುವಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಲಕ್ಷ್ಮಿ ಅನ್ನುವಂಥ ಬೆಂಗಳೂರು ಮೂಲದ 10ನೇ ತರಗತಿಯ ವಿದ್ಯಾರ್ಥಿನಿಯ ಮೃತ ಶರೀರ ಅದರ ಹತ್ತಿರದ ಕೆರೆಯಲ್ಲಿ ಸಿಕ್ಕಿದೆ. ಈವರೆಗೆ ಆ ಹೆಣ್ಣಿಗೆ ಏನಾಯಿತು, ಕೊಂದವರು ಯಾರು ಅನ್ನುವಂಥದ್ದು ಈವರೆಗೆ ಮಾಹಿತಿ ಸಿಗಲಿಲ್ಲ. ಈ ಕುರಿತು ಪೊಲೀಸ್ ಕೂಡ ಒಂದು ಹೇಳಿಕೆಯನ್ನು ಅಧಿಕೃತವಾಗಿ ನೀಡಲಿಲ್ಲ. ಆ ಮನೆಯವರು ನ್ಯಾಯಕ್ಕೋಸ್ಕರ ಗೋಗರೆಯುತ್ತಾ ಇದ್ದಾರೆ. ಇಲ್ಲಿ ಯಾರು ಕೂಡ ನಮಗೆ ಮಾತಾಡುವವರಿಲ್ಲ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಶೋಕ್ರವರಿಗೆ ಹಿಂದೂಗಳ ಕುರಿತು ಬದ್ಧತೆ ಇದ್ದರೆ, ಮಾತಾಡಬೇಕಂತಿದ್ರೆ ಮೈತ್ರೇಯಿ ಗುರುಕುಲಂನಲ್ಲಿ ಏನಾದದ್ದು, ನಿರಂತರವಾಗಿ ಅಲ್ಲಿಗೆ ಸಂಘ ಪರಿವಾರದ ನಾಯಕರುಗಳು ಭೇಟಿ ನೀಡ್ತಾ ಇದ್ದಾರೆ. ಕಳೆದ ವರ್ಷ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮೋಹನ್ ಭಗವತ್ರವರು ಅಲ್ಲಿ ಬಂದು ಭಾಷಣವನ್ನು ಗೈದಿದ್ರು. ಈ ರೀತಿಯಾಗಿ ಸಂಘ ಪರಿವಾರದ ಮೀಟಿಂಗ್ಗಳೆಲ್ಲ ಅಲ್ಲಿ ನಡೀತಾ ಇರ್ತದೆ. ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಅಲ್ಲಿ ಗೇಟನ್ನು ಮುಚ್ಚಲಾಗಿದೆ. ಅಕ್ಕಪಕ್ಕದಲ್ಲಿದ್ದಂತಹ ನಿವಾಸಿಗಳೇನಿದ್ರು ಅವರನ್ನು ಅಲ್ಲಿಗಿರುವಂಥ ಪ್ರದೇಶಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸಿದ್ದಾರೆ. ಯಾರೂ ಕೂಡ ಅಲ್ಲಿಗೆ ಹೋಗದಂಥ ರೀತಿ ಒಂದು ನಿಗೂಢವಾದಂಥ ರೀತಿಯಲ್ಲಿ ಅಲ್ಲಿ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ. ಅಲ್ಲಿ ಒಂದು ಹಿಂದೂ ಹೆಣ್ಣು ಮಗಳ ಮೃತ ಶರೀರ ಸ್ಥಳೀಯವಾದಂತಹ ಕೆರೆಯಲ್ಲಿ ಸಂಶಯಾಸ್ಪದವಾಗಿ ಸಿಕ್ಕಿದೆ. ಅಶೋಕ್ರವರು ಇದನ್ನು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಸಂಘ ಪರಿವಾರದ ಈ ಕುರಿತು ಯಾಕೆ ಅವರಿಗೆ ಪ್ರಶ್ನೆ ಮಾಡೋದಿಲ್ಲ? ಅಂದರೆ ಗಲಭೆಯನ್ನು ಹಚ್ಚಬೇಕು ಅನ್ನುವಂಥದ್ದು ಮಾತ್ರ ಅವರ ಉದ್ದೇಶ ಆಗಿದೆ. ಚಿಕ್ಕಮಗಳೂರಿನಲ್ಲಿ CT ರವಿಯವರು ಕೂಡ ಅದನ್ನೇ ಮಾಡಿದರು. ಒಂದು ಮನೆಗೆ ಕಳ್ಳೆಸೆದ್ರು ಅಂತೇಳಿ, ಕಡೆಗೆ ಯಾರು ಕಳ್ಳೆಸೆದ್ರು ಅಂತ ನೋಡುವಾಗ ಸಂಘ ಪರಿವಾರದ ಕಾರ್ಯಕರ್ತರು ಅಲ್ಲಿ ಬಂಧನವಾಯಿತು. ಮುಸ್ಲಿಂ ಯುವಕರಿಗೆ ಹಲ್ಲೆಯನ್ನು ಮಾಡಿ ಕೇಸುಗಳನ್ನು ದಾಖಲಾಗುವಾಗೆ ಮಾಡಿದರು. ಅಲ್ಲಿಯೂ ಕೂಡ ಅವರಿಗೆ ಮುಜುಗರ ಉಂಟಾಯಿತು. ಬಾಗಲಕೋಟೆಯಲ್ಲಿಯೂ ಕೂಡ ಕೋಮುಗಲಭೆ ಪ್ರಯತ್ನವನ್ನು ಮಾಡಿದರು. ಅಲ್ಲಿಯೂ ಕೂಡ ಇವರದೇ ಕಾರ್ಯಕರ್ತರ ಬಂಧನ ಆಯಿತು. ಈ ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಗೆಡಿಸುವಂಥ ರೀತಿಯಲ್ಲಿ ಅಥವಾ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಸಂಘ ಪರಿವಾರ ಯಾವಾಗ ಹಿಂದೂ ಸಂಗಮ ಅನ್ನುವಂಥ ಅಭಿಯಾನವನ್ನು ನಡೆಸಿತೋ ಆ ನಂತರ ರಾಜ್ಯಾದ್ಯಂತ ಕೋಮುಗಲಭೆ ಸೃಷ್ಟಿಸುವಂಥ ಹುನ್ನಾರವನ್ನು ಇವರು ಮಾಡ್ತಾ ಇದ್ದಾರೆ. ಅಶೋಕ್ರವರು ಈ ರೀತಿಯ ಹೇಳಿಕೆಗಳನ್ನು ನೀಡುವಾಗ, ಪ್ರಚೋದನಕಾರಿ ಹೇಳಿಕೆ ನೀಡುವಾಗ ಕನಿಷ್ಠ ಪಕ್ಷ ಕೇಸು ದಾಖಲಿಸಲಿಕ್ಕೆ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ತಯಾರಾಗಬೇಕು, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ತರಲಿಕ್ಕೆ ತಯಾರಾಗಬೇಕಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದೆ.